ಡಿ ಬಾಸ್ ಅಂದರೆ ಬರೀ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ಈ ಹಿಂದೆ ಯಾರೋ ದೊಡ್ಡವರು ಹೇಳಿದರು, ಅಯ್ಯ ದರ್ಶನ್, ಏನಯ್ಯ ನಿನ್ನ ಲೀಲೆ, ಎಲ್ಲರೂ ನಿನ್ನ ತುಳಿಯೋಕ್ಕೆ ಅಂತ ಕಾಯ್ತಿದ್ರೆ ನಿನ್ನ ಕಾಯಕ್ಕೆ ಕೋಟಿ ಜನ ಇದ್ದಾರಲ್ಲಯ್ಯ ಅಂತ ಹೇಳಿದರು. ಅವರು ಹೇಳಿರೋದು ಅಕ್ಷರಶಃ ನಿಜ. ಯಾಕಂದರೆ ಡಿ ಬಾಸ್ಗೆ ಕಷ್ಟಗಳೇನು ಹೊಸದೇನಲ್ಲ. ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಾಗಿಂದನೂ ನೋವು ಅವಮಾನ ನೋಡಿಕೊಂಡೇ ಬಂದಿದ್ದಾರೆ. ಈಗಲೂ ನೋವಲ್ಲೇ ಇದ್ದಾರೆ. ಬಟ್ ಡಿ ಬಾಸ್ ಎಂಥ ನೋವಲ್ಲಿದ್ದರೂ ಅವರ ಅಭಿಮಾನಿಗಳು ಯಾವತ್ತೂ ಅವರನ್ನು ಕೈ ಬಿಟ್ಟಿಲ್ಲ. ಈ ಹಿಂದೆ ಸಾರಥಿ ಟೈಮಲ್ಲಿ ವೈಯಕ್ತಿಕ ಕಾರಣಗಳಿಂದ ಜೈಲಲ್ಲಿದ್ದರೂ ಸಹ ಅಭಿಮಾನಿಗಳು ಮುಂದೆ ನಿಂತು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಸಾರಥಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದು ಇನ್ನು ಕಣ್ಣಿಗೆ ಕಟ್ಟಿದ ಹಾಗಿದೆ. ಇಲ್ಲಿಗೆ ಸಾರಥಿ ಮೂವಿ ಟೈಮಲ್ಲಿ ಬಂದಂಥ ದೊಡ್ಡ ಗಂಡಾಂತರನ ಎದುರಿಸ್ಕೊಂಡು ಮುಂದೆ ಬಂದರು. ಮತ್ತು ಕೆಲವು ವರ್ಷಗಳ ನಂತರ ಮತ್ತೊಮ್ಮೆ ಕ್ರಾಂತಿ ಮೂವಿ ಟೈಮಲ್ಲಿ ಉಮಾಪತಿ ಮತ್ತು ಡಿ ಬಾಸ್ ನಡುವೆ ವೈಮನಸ್ಸಾಗಿ ಮೀಡಿಯಾಗಳಿಂದ ಬ್ಯಾನ್ ಆಗಿದ್ದರು. ಆಗಲೂ ಡಿ ಬಾಸ್ ಅಭಿಮಾನಿಗಳು ನಿಮ್ಮ ಮೀಡಿಯಾ ನಮಗೆ ಅವಶ್ಯಕತೆ ಇಲ್ಲ, ಇಲ್ಲಿ ನಮ್ಮ ಬಾಸನ್ನು ನಿಮ್ಮ ಚಾನೆಲ್ಗಳಿಂದ ಬಹಿಷ್ಕಾರ ಹಾಕಿರಬಹುದು, ಆದರೆ ನಮ್ಮ ಮನಸ್ಸಿಂದ ಎಂದೂ ಬಹಿಷ್ಕಾರ ಹಾಕಲು ಸಾಧ್ಯವೇ ಇಲ್ಲ. ನೀವು ಕ್ರಾಂತಿ ಮೂವಿನ ಪ್ರಮೋಷನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡಿ ಬಾಸ್ಗೆ ನಾವಿದ್ದೀವಿ, ನಾವಿರೋವರೆಗೂ ಕ್ರಾಂತಿ ಮೂವಿ ನಮ್ಮ ಮನೆಯ ಚಿತ್ರ, ಅದನ್ನು ನಾವು ಎಂದೂ ಸೋಲೋದಕ್ಕೆ ಬಿಡಲ್ಲ ಎಂದು ಪ್ರತಿಯೊಬ್ಬ ಅಭಿಮಾನಿ ಸ್ವಯಂ ಪ್ರೇರಿತವಾಗಿ ಪ್ರಮೋಷನ್ ಮಾಡಿದರು. ಹಳ್ಳಿಯಿಂದ ಹಿಡಿದು ಇಂಡಿಯಾ ಗಡಿವರೆಗೂ ಹೋಗಿ ಅಲ್ಲಿನ ಸೈನಿಕರಿಂದ ಪ್ರಮೋಷನ್ ಮಾಡಿಸಿದರು. ಮತ್ತು ಅವರವರ ಊರಿನ ದೇವಸ್ಥಾನದಲ್ಲಿ ಬಾಸ್ ಫೋಟೋ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ, ಹಾಗೆ ಕೆಲವೊಂದು ಕಡೆ ಬೈಕ್ ರ್ಯಾಲಿಗಳ ಮೂಲಕ ಪ್ರಚಾರ ಮಾಡಿ ಕ್ರಾಂತಿ ಮೂವಿನ ಗೆಲ್ಲಿಸಿರೋ ಉದಾಹರಣೆನ ಮರೆಯೋ ಹಾಗಿಲ್ಲ. ಒಬ್ಬ ಹೀರೋ ನ್ಯೂಸ್ ಚಾನಲಿಂದ ಬ್ಯಾನ್ ಆಗಿ ಕೇವಲ ಅವರ ಅಭಿಮಾನಿಗಳ ಪ್ರಚಾರದಿಂದ ಗೆದ್ದ ಪ್ರಪಂಚದ ಮೊದಲ ಚಿತ್ರ ಕ್ರಾಂತಿ. ಒಮ್ಮೆ ಸಾರಥಿ ಟೈಮಲ್ಲಿ ಜೈಲುವಾಸ, ಮತ್ತೊಮ್ಮೆ ನ್ಯೂಸ್ ಚಾನಲ್ಗಳಿಂದ ಬ್ಯಾನ್, ಈಗ ಮತ್ತೆ ಸುಳ್ಳು ಕೇಸ್ನಲ್ಲಿ ಅಂದರ್. ಅಲ್ಲ ಗುರು, ಈ ಹಿಂದೆ ಎಷ್ಟೆಷ್ಟೋ ಕಷ್ಟಗಳು ಬಂದಾಗಲೇ ಬಾಸ್ನ ಬಿಟ್ಕೊಟ್ಟಿಲ್ಲ, ಈಗ ಬಿಟ್ಕೊಡ್ತೀವ ಅಂತ ಅವರ ಅಭಿಮಾನಿಗಳು. ಡಿ ಬಾಸ್ ಈ ಹಿಂದೆ ನಡೆದ 2 ಕಷ್ಟಗಳಿಂದ ಪಾರಾದರು. ಆದರೆ ಈಗ 3ನೇ ಕಷ್ಟ ಅತಿ ದೊಡ್ಡದು. ಯಾಕಂದರೆ ಒಂದು ಕಡೆ ಜೈಲುವಾಸ, ಇನ್ನೊಂದು ಕಡೆ ಮೂವಿ ಸೋಲು ಗೆಲುವು. ಈಗ ಡಿ ಸೆಲೆಬ್ರಿಟಿಗಳು ಡೆವಿಲ್ ಮೂವಿ ನಮ್ಮ ಕೈಲಿದೆ, ಅದು ನಮ್ಮ ಜವಾಬ್ದಾರಿ, ಅದನ್ನು ಯಾವ ಮಟ್ಟಕ್ಕೆ ಹಿಟ್ ಮಾಡಬೇಕು ನಮಗೆ ಗೊತ್ತು. ಈಗಾಗಲೇ ಕರ್ನಾಟಕದ ಗಲ್ಲಿ ಗಲ್ಲಿಯಿಂದ ಹಿಡಿದು ಡೆಲ್ಲಿವರೆಗೂ ರೀಚ್ ಮಾಡಿದ್ದೀವಿ. ಈ ಸಲ ಗಲ್ಲಿಲಿ ಮಾಡೋ ಸೌಂಡು ಡೆಲ್ಲಿ ನಡುಗೋಗೋ ರೇಂಜಲ್ಲಿರುತ್ತೆ. 5ನೇ ತಾರೀಕು ಟ್ರೈಲರ್ ಬಿಟ್ಟು ಹಬ್ಬ ಮಾಡಿರಿ ಅಂತವ್ರೆ, ಆದರೆ ನಾವು ಟ್ರೈಲರಲ್ಲಿ ಹಬ್ಬ ಮಾಡಿ 11ನೇ ತಾರೀಕು ಜಾತ್ರೆನೂ ಮಾಡ್ತೀವಿ. ಈ ಮೂವಿನ ಸೋಲ್ಸೋಕ್ಕೆ ತುಂಬ ಜನ ಕಾಯ್ತಿದ್ದಾರೆ ನಮಗೆ ಗೊತ್ತು, ಆದರೆ ಇದನ್ನು ಗೆಲ್ಸೋಕ್ಕೆ ಅದಕ್ಕಿಂತ 1000 ಪಟ್ಟು ಜನ ಕಾಯ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೂ ಇನ್ನೊಂದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಮೂವಿ ಯಾವ ರೇಂಜಿಗೆ ಗೆದ್ದಿದೆ ಅಂತ. ನಾವು ಯಾವತ್ತೂ ಆ ಮೂವಿ ಬರ್ತಿದೆ ಈ ಮೂವಿ ಬರ್ತಿದೆ ಅಂತ ಹೆದರ್ಕೊಂಡು ಮುಂದೆ ಹೋದವರಲ್ಲ. ಒಂದು ಸತಿ ಡಿಸೈಡ್ ಆದರೆ ಹಿಸ್ಟ್ರಿ ಕ್ರಿಯೇಟ್ ಆಗೋವರೆಗೂ ಬಿಡಲ್ಲ. ಯಾರು ಬಂದರೂ ಬರಲಿಲ್ಲ ಅಂದರೂ ನುಗ್ಗೋದೊಂದೇ ನಮಗೆ ಗೊತ್ತಿರೋದು. ಹೀಗೆ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕ ತುಂಬ ಆಲ್ರೆಡಿ ಪ್ರಚಾರ ಸ್ಟಾರ್ಟ್ ಮಾಡವ್ರೆ. ಮೂವಿ ಟೀಮ್ನವರು 50% ಪ್ರಚಾರ ಮಾಡಿದರೆ ಇನ್ನು 50% ಡಿ ಬಾಸ್ ಅಭಿಮಾನಿಗಳು ಪ್ರಚಾರ ಮಾಡ್ತಿದ್ದೀವಿ. ಇನ್ನೊಂದು ಬೇಸರದ ಸಂಗತಿ ಏನಂದರೆ ಮೂವಿ ಟೀಮ್ನವರು ಇನ್ನೊಂದು ಸ್ವಲ್ಪ ಪ್ರಚಾರನ ಕೈಗೊಳ್ಳಬೇಕು. ನೀವು ಮಾಡ್ತಿರೋ ಪ್ರಚಾರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ, ನ್ಯೂಸ್ ನೋಡೋರಿಗೆ ಗೊತ್ತಾಗ್ತಿದೆ, ಆದರೆ ಹಳ್ಳಿಗಳಲ್ಲಿ ದೊಡ್ಡವ್ರಿಗೆ ಗೊತ್ತಾಗ್ತಿಲ್ವಲ್ಲ. ಅವ್ರಿಗೆ ಗೊತ್ತಾಗಬೇಕಂದ್ರೆ ನೀವು ಪ್ರಚಾರ ಮಾಡೋದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ಹಾಗೆ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತೇನೆಂದರೆ, ನಿಮ್ಮ ಸ್ಟೇಟಸ್ಗಳಲ್ಲಿ ನೀವು ಡೆವಿಲ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದು ಸ್ಟೇಟಸ್ ಹಾಕಿದರೆ ಸಾಕು, ನಿಮಗೆ ಪರಿಚಯ ಇರೋರು ಅಷ್ಟು ಜನನೂ ನೋಡ್ತಾರೆ, ಅಷ್ಟು ಜನಕ್ಕೂ ತಿಳಿಯುತ್ತೆ ಈ ಮೂವಿ ಯಾವಾಗ ರಿಲೀಸ್ ಆಗ್ತಿದೆ ಅಂತ. ಎಲ್ರಿಗೂ ಗೊತ್ತಾಗಬೇಕಂದ್ರೆ ನಾವು ಸ್ಟೇಟಸ್ ಹಾಕಲೇಬೇಕು. ಅದೇನೇ ಇರಲಿ, 5ನೇ ತಾರೀಕು ಹಬ್ಬ ಮಾಡೋಣ, 11ನೇ ತಾರೀಕು ಜಾತ್ರೆ ಮಾಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.